ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾಲಿನಿ ಅಂತ. ನಾನು ಸುಮಾರು 20 ವರ್ಷದಿಂದ ಈ ಒಂದು ಧ್ಯಾನನ ಮಾಡ್ತಾ ಇದ್ದೀನಿ. ಈ ಒಂದು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅನ್ನೋದು ಬ್ರಹ್ಮರ್ಷಿ ಪತ್ರಿಜಿ ಅವರು ಕ್ರಿಯೇಟ್ ಮಾಡಿರೋ ಒಂದು ಸ್ಪಿರಿಚುವಲ್ ಪ್ಲೇಸ್. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಪಿರಮಿಡ್. ಹಿಯರ್ ಅಟ್ ಪಿರಮಿಡ್ ವ್ಯಾಲಿ we teach Anapanasati meditation. What is Anapanasati? Ana means in breath, Apana means out breath, Sati means to be with. To easily understand, Anapanasati means observation of the breath. ಉಸಿರಾಟದ ಮೇಲೆ ಗಮನ. ಯಾವಾಗ ನಾವು ಹಾಯಾಗಿ ಕೂತ್ಕೊಂಡು ನಮ್ಮ ಉಸಿರಾಟದ ಮೇಲೆ ಗಮನ ಕೊಡ್ತೀವೋ ನಮ್ಮ ಮನಸ್ಸು ಅನ್ನೋದು ಶೂನ್ಯ ಆಗುತ್ತೆ. The observation of the breath helps us to go into the thought-free state because there is a connection between the breath and the mind. By regular practice of meditation, we cool down ourselves, we reduce the thoughts, our anxiety, our stress, everything decreases. That is the purpose of meditation, to make our mind into a better state, because everything again comes to the point called mind. ಯಾವಾಗ ನಮಗೆ ಮನಸ್ಸು ಪ್ರಶಾಂತವಾಗಿರುತ್ತೋ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಜೀವನ ಚೆನ್ನಾಗಿರುತ್ತೆ. When the mind is focused, whatever the work we do it with creativity. We get that fulfillment. We increase our efficiency and the productivity. For everyone, every person, meditation is very, very important. And it is very easy to do meditate. ಹಾಯಾಗಿ ಕೂತ್ಕೊಂಡು ಕಾಲೆರಡನ್ನ ಕ್ರಾಸ್ ಮಾಡಿಕೊಂಡು cross your feet, put your hands one into the other, close your eyes and observe the breath. Observing the breath is the technique. ಸೊ ಯಾವಾಗ ನಾವು ಈ ಥರ ಧ್ಯಾನ ಮಾಡ್ತೀವೋ ಆವಾಗ ನಮ್ಮೊಳಗೆ ಆ ಬದಲಾವಣೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಏನಂದರೆ ಪ್ರತಿದಿನವೂ ಧ್ಯಾನ ಮಾಡಬೇಕು. ಪ್ರತಿದಿನ ನಮ್ಮ ವಯಸ್ಸು ಎಷ್ಟಿದ್ರೆ ಅಷ್ಟು ನಿಮಿಷಗಳ ಧ್ಯಾನ ಮಾಡಬೇಕು. ಇಫ್ ಯು ಆರ್ 40 years of old, 40 minutes meditation. 20 years of age, 20 minutes meditation. So we have to meditate every day based on our age. With the regular practice of meditation, we live a better life. A purpose of life is understood. Pyramid is a structure, sacred geometric structure, where people come here and meditate. So ಈ ಒಂದು ಪ್ಲೇಸ್ ಕ್ರಿಯೇಟ್ ಮಾಡಿರೋದಕ್ಕೋಸ್ಕರ ಕಾರಣ ಧ್ಯಾನ. When we meditate inside a pyramid, it is thrice more powerful. Because of the sacred angle and the geometry of inclination, it has the capacity to absorb more of cosmic energy. So when a person meditates inside the pyramid, has the dense energies which help them to go into the thought-free state easily. So millions of people have visited this pyramid valley and they have meditated inside the pyramid and transformed their lives. And one such example is myself, who have been meditating from 2 decades. So I learned this meditation from Patriji, where it helped me to transform their lives, transform my life. That is why I am here doing seva, teaching meditation to everyone who come to this place called Pyramid Valley International. ನಮಸ್ಕಾರ. ಇದು ಪಿರಮಿಡ್ ವ್ಯಾಲಿ ಅಂತೇಳಿ, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಏನಿಲ್ಲಿ ನಡೆಯೋದು? ಇಲ್ಲಿ ಧ್ಯಾನ ಹೇಳ್ಕೊಡ್ತೀವಿ. ಯಾವ ಧ್ಯಾನ? ಆನಾಪಾನಸತಿ. ಯಾರು ಗುರುಗಳು? ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ. ಮತ್ತು ಯಾರು ಮೊದಲು ಮಾಡಿದ್ದು 2500 ವರ್ಷದ ಕೆಳಗೆ ಬುದ್ಧ ಹೇಳಿಕೊಟ್ಟಿದ್ದ ಈ ಧ್ಯಾನವನ್ನು ಅದನ್ನು ರೆಸೊನೇಟ್ ಮಾಡಿ ಮತ್ತು ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರು ಧ್ಯಾನ ಹೇಳಿಕೊಡೋ ಮೂಲಕ ಇದೇ ಧ್ಯಾನವನ್ನು ಪಿರಮಿಡ್ನಲ್ಲಿ ಮಾಡಿದರೆ 3 ಪಟ್ಟು ಜಾಸ್ತಿ ಹೆಚ್ಚಿಗೆ ಶಕ್ತಿ ಪಡೆಯಬಹುದು ಅಂತ ಹೇಳಿ ಇದರ ಹೆಸರೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್, PSSM ಅಂತ ಮಾಡಿದ್ದಾರೆ. ಮತ್ತು ಈ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಲಿ ಬರೀ ಧ್ಯಾನ ನಡೆಯುತ್ತೆ. ಆದರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ? ಇದನ್ನು ಜಸ್ಟ್ ನೋಡೋದಕ್ಕೆ, ಚೆನ್ನಾಗಿದೆ ಪ್ಲೇಸ್ ಅಂತೇಳಿ ನೋಡೋದಕ್ಕೆ ಬರ್ತೀವಿ. ಆದರೆ ನೋಡಿ ಹೋಗೋದ್ರಲ್ಲಿಂದ ನಮಗೆ ಬೆನಿಫಿಟ್ ಸಿಗೋದು ಕೇವಲ 5% ಮಾತ್ರ. ಮಾಸ್ಟರ್ಸ್, ಇದರಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಹೋಟೆಲ್ ಇದಕ್ಕಿದೆ, ಏನಾದರೂ ತಿಂಡಿ ತಿನ್ನೋದಕ್ಕಿದೆ.
ಮತ್ತು ದೇವಸ್ಥಾನ ಪೂಜೆ ಮಾಡೋದಕ್ಕಿದೆ, ಮ್ಯೂಸಿಯಂ ಎದಕ್ಕಿದೆ ನೋಡೋದಕ್ಕಿದೆ. ಆದರೆ ಈ ಜಾಗ ಧ್ಯಾನ ಮಾಡೋದಕ್ಕೆ, ಧ್ಯಾನ ತಿಳಿಯೋದಕ್ಕೆ ಇದೆ. ಅದಕ್ಕಾಗಿ ಧ್ಯಾನ ತಿಳ್ಕೊಂಡು ಧ್ಯಾನ ಮಾಡಿ ಹೋದರೆ ಯು ಕ್ಯಾನ್ ಟೇಕ್ 100% ಬೆನಿಫಿಟ್. ಮತ್ತು ಯಾವ ರೀತಿ ಮಾಡಬೇಕು ಈ ಧ್ಯಾನ? ನಮ್ಮ ವಯಸ್ಸಿನ ಪ್ರಕಾರ 20 ವರ್ಷ ಇದ್ದರೆ 20 ನಿಮಿಷ, 30 ವರ್ಷ ಇದ್ದರೆ 30 ನಿಮಿಷ, 50 ವರ್ಷ ಇದ್ದರೆ 50 ನಿಮಿಷ. ಸೊ ಅದು ಕನಿಷ್ಠ, ಹೆಚ್ಚಿಗೆಗೆ ಲಿಮಿಟೇಷನ್ ಇಲ್ಲ. ಮತ್ತು ಯಾವ ಟೈಮಲ್ಲಿ ಮಾಡಬೇಕು? 24 ಗಂಟೆಯಲ್ಲಿ ನಿಮಗೆ ಯಾವಾಗ ಬಿಡುವಿದ್ರೆ ಆವಾಗ ಮಾಡ್ಬೋದು. ಮತ್ತು ಯಾವ ಜಾಗದಲ್ಲಿ ಮಾಡಬೇಕು? ಎನಿ ಪ್ಲೇಸ್, ನಿಮ್ಮ ಮನೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಓಪನ್ ಏರಿಯಾ ಆಗಿರ್ಬೋದು, ನೀವು ಕೆಲಸ ಮಾಡೋ ಜಾಗ ಆಗಿರ್ಬೋದು, ಕಾಲೇಜು, ಸ್ಕೂಲು. ಸೊ ಯಾವುದೇ ಜಾಗ ನಿಮಗೆ ಅನುಕೂಲ ಇದ್ದರೆ ಅಲ್ಲಿ ಕುಂತ್ಕೊಂಡು ಧ್ಯಾನ ಮಾಡ್ಬೋದು. ಮತ್ತು ಕೂಡೋ ರೀತಿ ಹೇಗೆ? ಕೆಳಗೆ ಕೂಡ್ಬೋದು, ಗೋಡೆಗೆ ಅನ್ಕೊಂಡು ಕೂಡ್ಬೋದು, ಕುರ್ಚಿ ಮೇಲೆ ಕೂಡ್ಬೋದು. ಕುರ್ಚಿ ಮೇಲೆ ಕೂತ್ರೆ ಮಾತ್ರ ಕಾಲು ಕ್ರಾಸ್ ಮಾಡ್ಕೋಬೇಕು, ಕೈಗಳನ್ನು ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ನಿಮ್ಮ ನಡೆಯುವ ಉಸಿರಾಟದ ಮೇಲೆ ಗಮನ ಕೊಡಬೇಕು. ಯಾವತ್ತಿಗೂ ಈ ರೀತಿ ಧ್ಯಾನ ಮಾಡಬಾರ್ದು. ಆ ರೀತಿ ಉಸಿರು ತಗೊಂಡ್ರೆ ಅದು ಯೋಗದಲ್ಲಿ ಪ್ರಾಣಾಯಾಮದ ರೀತಿ ಆಗುತ್ತೆ. ಸೊ ಅದು ಬೇಡ. ಕೇವಲ ನಮ್ಮ ಉಸಿರು ಒಳಗೆ ಹೋಗ್ತಾ ಇದೆಯಾ, ಬರ್ತಾ ಇದೆಯಾ, ಇಷ್ಟು ಮಾತ್ರ ನಾವು ಗಮನಿಸಿದರೆ ಅಪಾರವಾದ ವಿಶ್ವಶಕ್ತಿ ನಮ್ಮ ಶರೀರದೊಳಗೆ ಬಂದು ನಮ್ಮ ನಾಡಿ ಮಂಡಲವೆಲ್ಲ ಶುದ್ಧಿ ಮಾಡಿ, ನಮ್ಮ ಇಮ್ಯುನಿಟಿ ಲೆವೆಲ್ ರೈಸ್ ಮಾಡಿ, ಮೂರನೇದಾಗಿ ನಮ್ಮ ತಲೆಯಲ್ಲಿ ತುಂಬಿದ್ದ ಕಸ ಅಂದರೆ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಮೀನ್ ಜೆಲಸಿ, ಪ್ರೌಡ್ನೆಸ್, ಮೈಸರ್ನೆಸ್, ಆಂಗ್ರಿ. ಇಫ್ ಆಲ್ ದಿಸ್ ಈಸ್ ಕ್ಲಿಯರ್ಡ್, ಯು ವಿಲ್ ಬಿ ಜಸ್ಟ್ ಲೈಕ್ ಋಷಿಮುನಿ, ಆಕ್ಸೆಪ್ಟಿಂಗ್ ಎನಿ ಸಿಚುವೇಶನ್. ಯಾವುದೇ ಸಿಚುವೇಶನ್ ಒಪ್ತೀರಿ, ಆಯ್ತಪ್ಪ ಅಂತೀರ. ಮತ್ತು ಯಾವುದೇ ಸಿಚುವೇಶನ್ ಫೇಸ್ ಮಾಡ್ತೀರಿ, ಏನಾಗುತ್ತೆ ಧೈರ್ಯದಿಂದ ಫೇಸ್ ಮಾಡೋಣ ಅಂತ. ಆ ಧೈರ್ಯ ನಮಗೆ ಈ ಧ್ಯಾನದಿಂದ ಸಿಗುತ್ತೆ. ಆದರೆ ಈ ಧ್ಯಾನವನ್ನು ನೀವು ಎಲ್ಲಿ ಮಾಡಿದರೆ ಕೂಡ 100% ಶಕ್ತಿ ಸಿಗುತ್ತೆ. ಅದೇ ಪಿರಮಿಡ್ನಲ್ಲಿ ಮಾಡಿದರೆ 300% ಶಕ್ತಿ ಸಿಗುತ್ತೆ. ಯಾಕೆ? ಇದು ಪಿರಮಿಡ್ ಒಂದು ಗೋಲ್ಡನ್ ಆ್ಯಂಗಲ್ಗೆ ಒಂದು ಸ್ಪೆಸಿಫೈಡ್ ಮೆಜರ್ಮೆಂಟ್ ಮಾಡಿರ್ತಾರೆ. ಅದಕ್ಕಾಗಿ ಇದು ಹೆಚ್ಚಿಗೆ ತರಲಿ ಶಕ್ತಿಯನ್ನು ವಿಶ್ವದಿಂದ ತಗೊಂಡು ಕೆಳಗಿನವರಿಗೆ ಪಾಸ್ ಮಾಡೋದೇ ಇದರ ಕೆಲಸ. ಮತ್ತು ಈ ಪಿರಮಿಡ್ಸು ಯಾವುದೇ ಸೈಜ್ ಆಗಿರ್ಬೋದು, ಟೋಪಿ ಪಿರಮಿಡು, ರೂಮ್ನಲ್ಲಿ ಹ್ಯಾಂಗ್ ಮಾಡೋ ಪಿರಮಿಡ್ ಆಗಿರ್ಬೋದು, ಮನೆ ಮೇಲೆ ಇಡೋ ಪಿರಮಿಡ್ ಆಗಿರ್ಬೋದು. ಸೊ ಯಾವುದೇ ಸೈಜ್ ಪ್ರಪೋರ್ಷನಲ್ಲಿ ಮಾಡಿದ್ದು ಮತ್ತು ಯಾವುದೇ ಪದಾರ್ಥದಿಂದ ಮಾಡಿದ್ದು, ಪೇಪರ್, ಕಾರ್ಡ್ಬೋರ್ಡ್, ಪ್ಲಾಸ್ಟಿಕ್, ಕಾಪರ್, ಕಾಂಕ್ರೀಟ್, ಎನಿ ಮೆಟೀರಿಯಲ್, ಇಟ್ ಪಾಸಸ್ ದಿ ಎನರ್ಜಿ. ಸೊ ದಟ್ಸ್ ವೈ ದಿ ಪಿರಮಿಡ್ಸ್ ಆರ್ ಮೇಡ್. ಓಕೆ. ಸೊ ಪಿರಮಿಡ್ನಲ್ಲಿ ಧ್ಯಾನ ಮಾಡಿದ್ರೆ 3 ಪಟ್ಟು ಹೆಚ್ಚಿಗೆ ಶಕ್ತಿ ನಾವು ತಗೋಬೋದು. ಓಕೆ, ಧನ್ಯವಾದ. ಇದೇ ಸಿಂಪಲ್ ಮೆಡಿಟೇಷನ್.